ಕೆಆರ್ ನಗರ ತಾಲೂಕು ಪತ್ರಕರ್ತರ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ. ಕೆಆರ್ ನಗರ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಪಂಡಿತ್ ನಾಟಿಕರ್ ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ನಾಗೇಗೌಡ ನೇತೃತ್ವದ ತಂಡ ಅವಿರೋಧವಾಗಿ ಆಯ್ಕೆಯಾಗಿದ್ದು, ನೂತನ ಆಡಳಿತ ಮಂಡಳಿ ಅಸ್ತಿತ್ವಕ್ಕೆ ಬಂದಿದೆ. ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳು ಮತ್ತು ಕಾರ್ಯಕಾರಿಣಿ ಸದಸ್ಯರಿಗೆ ಚುನಾವಣಾಧಿಕಾರಿ ಎಂಎಸ್ ಕಾಶಿನಾಥ್ ಪ್ರಮಾಣಪತ್ರ ವಿತರಿಸಿದರು. ಸಂಘದ ಗ್ರಾಮಾಂತರ ಉಪಾಧ್ಯಕ್ಷರಾಗಿ ಮಧುಸೂದನ್ ಸಿಜೆ, ಗ್ರಾಮಾಂತರ ಕಾರ್ಯದರ್ಶಿಯಾಗಿ ಸಿಸಿ ಮಹದೇವ್ ಹಾಗೂ ಖಜಾಂಚಿಯಾಗಿ ಎಸ್ ಯೋಗಾನಂದ ಪ್ರಮಾಣಪತ್ರ ಪಡೆದರು. ಕಾರ್ಯಕಾರಿಣಿ ಸದಸ್ಯರಾಗಿ ಕೆಆರ್ ಶ್ರೀನಿವಾಸ್, ಎ ಚೈತನ್ಯ, ರಾಮಕೃಷ್ಣೇಗೌಡ, ಮೊಹಮ್ಮದ್ ಸವೀರ್ ಖಾನ್, ಎಂಎಸ್ ರವಿಕುಮಾರ್, ಜಿಕೆ ನಾಗಣ್ಣ ಹಾಗೂ ಎಚ್ಎಲ್ ಆನಂದ್ ಸೇರಿದಂತೆ ಪ್ರಮಾಣಪತ್ರ ವಿತರಿಸಲಾಯಿತು. ಪದಗ್ರಹಣ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆ ದೀಪಕ್, ಆಸ್ತಿ ಮಾಡುವ ಕನಸು ಇಟ್ಕೊಂಡು ಸಂಘಕ್ಕೆ ಬರಬೇಡಿ. ಸಂಘವನ್ನೇ ನಮ್ಮ ಆಸ್ತಿ ಎಂದು ಭಾವಿಸಿ ಅದರ ರಕ್ಷಣೆ ಮತ್ತು ಪತ್ರಕರ್ತರ ಕ್ಷೇಮಾಭಿವೃದ್ಧಿಗೆ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸುವ ಮನಸ್ಸಿದ್ರೆ ಮಾತ್ರ ಸಂಘಕ್ಕೆ ಬರಬೇಕು ಎಂದು ತಿಳಿಸಿದರು. ರಾಜ್ಯದಲ್ಲಿಯೇ ಮಾದರಿ ಸಂಘ ಎನಿಸಿಕೊಂಡಿರುವ ಪತ್ರಕರ್ತರ ಸಂಘ ಕಳೆದ 90 ವರ್ಷಗಳಿಂದ ಹಿರಿಯರ ಪರಿಶ್ರಮ ಮತ್ತು ಮಾರ್ಗದರ್ಶನದಲ್ಲಿ ಮುನ್ನಡೆದುಕೊಂಡು ಬಂದಿದೆ. ಪತ್ರಕರ್ತರ ಸಂಘದ ಚೌಕಟ್ಟಿನಲ್ಲಿ ಒಗ್ಗಟ್ಟಿನಲ್ಲಿದ್ದರೆ ನಮ್ಮ ಮೇಲೆ ನಡೆಯಬಹುದಾದ ದೌರ್ಜನ್ಯ ಮತ್ತು ಅನ್ಯಾಯದ ವಿರುದ್ಧ ಹೋರಾಟ ನಡೆಸಬಹುದು ಮತ್ತು ನಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳಬಹುದು ಎಂದು ಹೇಳಿದರು. ಪ್ರಧಾನ ಕಾರ್ಯದರ್ಶಿ ಧರ್ಮಾಪುರ ನಾರಾಯಣ್ ಮಾತನಾಡಿ, ಗ್ರಾಮೀಣ ಪ್ರದೇಶದ ಪತ್ರಕರ್ತರ ಜೀವನ ಮಟ್ಟ ಕಷ್ಟಕರವಾಗಿದ್ದು, ಈ ಸ್ಥಿತಿಯಲ್ಲೂ ಪತ್ರಕರ್ತರಾಗಿ ಕೆಲಸ ಮಾಡುತ್ತಿದ್ದಾರೆ. ಪತ್ರಿಕೋದ್ಯಮದ ವೃತ್ತಿಯ ಜೊತೆಗೆ ಆರ್ಥಿಕವಾಗಿ ಸದೃಢರಾಗಬೇಕು. ಗ್ರಾಮೀಣ ಭಾಗದ ಪತ್ರಕರ್ತರ ಸಮಸ್ಯೆಗಳಿಗೆ ಜಿಲ್ಲಾ ಸಂಘ ಸದಾ ಸ್ಪಂದಿಸಲಿದೆ ಎಂದು ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ನಿಕಟಪೂರ್ವ ಅಧ್ಯಕ್ಷ ವಿನಯ್ ಮತ್ತು ಪ್ರಧಾನ ಕಾರ್ಯದರ್ಶಿ ಬೇರ್ಯ ಮಹೇಶ್ ಮಾತನಾಡಿದರು. ಹಾಗೆ ಇದೇ ವೇಳೆ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ರವಿ ಪಾಂಡವಪುರ, ಗ್ರಾಮೀಣ ಕಾರ್ಯದರ್ಶಿ ದಾರಾ ಮಹೇಶ್, ಖಜಾಂಚಿ ಎನ್ ಸುರೇಶ್, ಕಾರ್ಯಕಾರಿಣಿ ಸದಸ್ಯರಾದ ಸೋಮಶೇಖರ್ ಚಿಕ್ಕಮರಹಳ್ಳಿ, ಎಸ್ ಕವಿತಾ ಹನಗೋಡು, ನಟರಾಜ್ ಮೊದಲಾದವರು ಹಾಜರಿದ್ದರು. ಶುಭಾಶಯಗಳನ್ನು ನೀಡುತ್ತಾ ಮೈಸೂರಿನ ಅಂಗಸಂಸ್ಥೆಯಾದಂತಹ ಕೆಆರ್ ನಗರ ತಾಲೂಕು ಪತ್ರಕರ್ತರ ಸಂಘಕ್ಕೆ ನೂತನ ಆಡಳಿತ ಮಂಡಳಿಯ ಚುನಾವಣೆಯನ್ನು ಜಿಲ್ಲಾ ಸಂಘದ ನೇತೃತ್ವದಲ್ಲಿ ಚುನಾವಣಾಧಿಕಾರಿಗಳಾದಂತಹ ಎಂಎಸ್ ಕಾಶಿನಾಥ್ ಅವರ ಮುಂದಾಳತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ಚುನಾವಣಾ ಪ್ರಕ್ರಿಯೆಯನ್ನು ಮುಗಿಸಿ ಪ್ರಮಾಣ ಪತ್ರವನ್ನು ವಿತರಣೆ ಮಾಡಿ ಅಧಿಕೃತವಾಗಿ ನೂತನ ಆಡಳಿತ ಮಂಡಳಿಗೆ ಅಧಿಕಾರವನ್ನು ಹಸ್ತಾಂತರಿಸುವಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ಬಹುಶಃ ಪತ್ರಕರ್ತರಿಗಾಗಿ ಪತ್ರಕರ್ತರಿಗೋಸ್ಕರ ನೀಡುತ್ತಿರುವಂತಹ ಒಂದು ಕಾರ್ಯಕ್ರಮ ಒಂದು ಕೌಟುಂಬಿಕವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡಿರುವುದರಿಂದ ಮುಕ್ತವಾಗಿ ಯಾರು ಬೇಕಾದರೂ ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳಬಹುದಾಗಿದೆ. ಇಲ್ಲಿ ಯಾರು ಕೂಡ ಮುಖ್ಯಗಳಿಲ್ಲ. ಮೊದಲನೇದಾಗಿ ಕೆಆರ್ ನಗರ ತಾಲೂಕು ಪತ್ರಕರ್ತರ ಸಂಘಕ್ಕೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂತಹ ವಿನಯ್ ಅವರಿಗೆ, ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದಂತಹ ಭವನವನ್ನ ನಿರ್ಮಾಣ ಮಾಡದಲ್ಲಿ ಅವರದೇ ಆದಂತಹ ಶ್ರಮವನ್ನು ಹಾಕಿದಂತಹ ಬೇರೆ ಮಹೇಶ್ ಇಬ್ಬರಿಗೂ ಕೂಡ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ಹೃದಯಪೂರ್ವಕವಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಎರಡನೇದಾಗಿ ನೂತನವಾಗಿ ನಡೆದ ಚುನಾವಣೆ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಪಂಡಿತ್ ನಾಟಿಕರ್ ಅವರಿಗೆ, ಪ್ರಧಾನ ಕಾರ್ಯದರ್ಶಿಗಳಾಗಿ ಆಯ್ಕೆಯಾದಂತಹ ನಾಗೇಗೌಡರಿಗೆ, ಖಜಾಂಚಿ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾದಂತಹ ಯೋಗಾನಂದ್ ಎಸ್ ಅವರಿಗೆ, ಗ್ರಾಮೀಣ ಭಾಗದ ಉಪಾಧ್ಯಕ್ಷರಾಗಿ ಆಯ್ಕೆಯಾದಂತಹ ಸಿಜಿ ಮಧುಸೂದನ್ ಅವರಿಗೆ, ಗ್ರಾಮೀಣ ಕಾರ್ಯದರ್ಶಿಗಳಾಗಿ ಅವಿರೋಧವಾಗಿ ಆಯ್ಕೆಯಾದಂತಹ ಸಿಸಿ ಮಹದೇವ್ ಅವರಿಗೆ, ಹಾಗೆಯೇ 7 ಕಾರ್ಯಕಾರಿಣಿ ಸದಸ್ಯ ಸ್ಥಾನಗಳಿಗೆ ಅವಿರೋಧವಾಗಿ ಆಯ್ಕೆಯಾದಂತಹ ಜಿಕೆ ನಾಗಣ್ಣ, ಕೆಆರ್ ಶ್ರೀನಿವಾಸ್, ಎ ಚೈತನ್ಯ, ರಾಮಕೃಷ್ಣೇಗೌಡ, ಮೊಹಮ್ಮದ್ ಸವೀರ್ ಖಾನ್, ಎಂಎಸ್ ರವಿಕುಮಾರ್, ಎಚ್ಎಲ್ ಆನಂದ್ ಅವರಿಗೆ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಆಡಳಿತ ಮಂಡಳಿಯ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇದೊಂದು ಅಧಿಕಾರ ಹಸ್ತಾಂತರವಲ್ಲ, ಇದೊಂದು ಹೊಣೆಗಾರಿಕೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ.
ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘ ಅಧಿಕೃತವಾಗಿ 6 ತಾಲೂಕುಗಳನ್ನು ಒಳಗೊಂಡಿದೆ. ಸರಗೂರು ಮತ್ತು ಸಾಲಿಗ್ರಾಮ ಸೇರಿದ್ರೆ 8 ತಾಲೂಕು ಆಗ್ತಿದೆ. ಕಾಲವನ್ನಿತ್ತು ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದಲ್ಲಿ ನಾನು ಮೊದಲನೇ ಬಾರಿಗೆ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಸದಸ್ಯರಾದಾಗ ಇದ್ದದ್ದು 64 ಜನ ಸದಸ್ಯರು. 2005-6ರಲ್ಲಿ ನಾನು ಚುನಾವಣೆ 20 ವರ್ಷಗಳ ಹಿಂದೆ ನಾನು ಚುನಾವಣೆಗೆ ನಿಂತಾಗ ಇದ್ದದ್ದು ಸದಸ್ಯರ ಬಲ 110. ಇವತ್ತು ಕಾಲ ಬದಲಾದಾಗೆ ಪತ್ರಕರ್ತರು ಬದಲಾಗಿದ್ದಾರೆ, ಪತ್ರಕರ್ತರ ಸಂಖ್ಯೆ ಜಾಸ್ತಿ ಆಗಿದೆ. ಇಡೀ ಜಿಲ್ಲೆಯ ಒಳಗಡೆ ಸುಮಾರು 600ಕ್ಕೂ ಹೆಚ್ಚು ಕಾರ್ಯನಿರತ ಪತ್ರಕರ್ತರು ನಾವಿದ್ದೀವಿ. ತಾಲೂಕು ಸಂಘಗಳು ಅಸ್ತಿತ್ವಕ್ಕಿದ್ದಾವೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘವನ್ನ ನಾವು ಮಾತೃ ಸಂಸ್ಥೆ ಅಂತೇಳಿ ಒಪ್ಪಿಕೊಂಡು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಬೈಲಾದಡಿಯಲ್ಲಿ ಇದುವರೆಗೆ ಕೂಡ ನಾವು ಕಾರ್ಯನ ನಿರ್ವಹಣೆ ಮಾಡ್ಕೊಂಡು ಬಂದಿದ್ದೇವೆ. ಎಲ್ಲ ಅಧ್ಯಕ್ಷರ ಅವಧಿಯಲ್ಲಿ ಸಂಘದ ಏಳಿಗೆ, ಪತ್ರಕರ್ತರ ಕಲ್ಯಾಣ, ಮತ್ತೆ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವಂತ ಮತ್ತೆ ಪ್ರಗತಿಯನ್ನು ಮಾಡುವಂತ ಕೆಲಸಗಳು ಎಲ್ಲ ಕಾಲದಲ್ಲೂ ಹಂತವಾಗಿದೆ. ಯಾವುದು ನನಗೆ ಮಹೇಶ್ ಅವರು ನನ್ನ ಹೇಳ್ಬೇಕಾದಂತ ಅನೇಕ ವಿಚಾರಗಳನ್ನು ಹೇಳಿದ್ರು. ಆಸ್ತಿ ಮಾಡಕ್ಕಾಗಿ ಸಂಘಕ್ಕೆ ಬರಕ್ಕಾಗಲ್ಲ. ಯಾವಾಗ 3 ತರ ವರ್ಗದ ಜನ ಇರ್ತಾರೆ. ಒಂದು ಆಸ್ತಿ ಮಾಡಕ್ಕಾಗಿ ಸಂಘವನ್ನ ಬಯಸೋರಿದ್ದಾರೆ. ಇನ್ನೊಂದು ವರ್ಗದ ಜನ ಸಂಘವನ್ನೇ ಆಸ್ತಿ ಅಂತ ಅಂದ್ಕೊಂಡು ಕೆಲಸ ಮಾಡಿದಂತವ್ರಿದ್ದಾರೆ. ಇನ್ನೊಂದು ಜನ ಆಸ್ತಿನ ಕಳ್ಕೊಂಡು ಸಂಘದ ಚಟುವಟಿಕೆ ಮಾಡಿದವರಿದ್ದಾರೆ, ಮನೆ ಮಠ ಕೆಲಸ. ಹಾಗಾಗಿ ಈ 3 ವರ್ಗದಲ್ಲಿ ನಾನು ಯಾವ ವರ್ಗದಲ್ಲಿ ನಾನು ಸೇರ್ತೀನಿ ಅನ್ನೋದು ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದಕ್ಕೆ ಬರಬೇಕಾಗ್ತದೆ. ಸಂಘವನ್ನ ಕಟ್ಕೊಳ್ಳೋ ಉದ್ದೇಶ ಏನು? ಸಂಘನ ಕಟ್ಕೊಳ್ಳೋ ಉದ್ದೇಶ ಏನಂದ್ರೆ ನಾವು ಒಬ್ಬೊಬ್ಬರೇ ಇದ್ರೆ ಸಮಾಜ ಮತ್ತೆ ವ್ಯವಸ್ಥೆ ನಮ್ಮನ್ನು ಟಾರ್ಗೆಟ್ ಮಾಡ್ತದೆ. ನೋಡಿ, ನಾವು 20 ಜನ ಒಟ್ಟಿಗೆ ಹೋಗಿ ತಹಸೀಲ್ದಾರ್ ಮುಂದೆ, ನಿರೀಕ್ಷರ ಮುಂದೆ, ಸಚಿವರ ಮುಂದೆ ನಿಂತ್ಕೊಳ್ಳೋ ಸಿಗುವ ಶಕ್ತಿ ಒಬ್ಬರೇ ಹೋಗಿ ನಿಂತ್ಕೊಳ್ಳೋ ಸಿಗುವ ಶಕ್ತಿ ಯಾವುದು? ಅಥವಾ ನಮ್ಗೆ ಅನ್ಯಾಯ ಆದಂತ ಟೈಮಲ್ಲಿ ಯಾರೋ ಒಬ್ಬ ಧ್ವನಿ ಹೇಳೋದಕ್ಕಿಂತಲೂ ಒಂದು ಇಡೀ ಸಂಘ ಒಬ್ಬರಿಂದ ಧ್ವನಿ ಎತ್ತೋದಿದೆಯಲ್ಲ, ಅದರ ಪರಿಣಾಮಗಳಿಂದ. ಎರಡನೇ ಯಾರೋ ಒಬ್ಬ ಪತ್ರಕರ್ತರು ಮೊನ್ನೆ ಒಂದು ಇನ್ಸಿಡೆಂಟ್ ಆಯ್ತು. ಗ್ರಾಮೀಣ ಪ್ರದೇಶದಲ್ಲಿ ಪತ್ರಿಕೋದ್ಯಮ ನಡೆಸುವುದು ಅಷ್ಟು ಸುಲಭದ ಮಾತಲ್ಲ. ಬರೀ ಕೇವಲ ಪತ್ರಿಕೆ ನಡೆಸಿಕೊಂಡು ಹೋದ್ರೆ ಅವರ ಜೀವನ ನಡೆಸಲಿಕ್ಕೆ ಕಷ್ಟ ಆಗ್ತದೆ. ಇದರ ನಡುವೆ ಸಂಘಟನೆಯನ್ನ ನಿರ್ವಹಣೆ ಮಾಡ್ಕೊಂಡು ಹೋಗೋದು ಅಷ್ಟು ಸುಲಭದ ಮಾತಲ್ಲ. ಬಹುಶಃ ರಾಮಕೃಷ್ಣೇಗೌಡರ ತರ ಏನೋ ಜೀವನ ಮಾಡಲಿಕ್ಕೆ ಅವ್ರಿಗೇನೋ ಬದುಕಲಿಕ್ಕೆ ಸಮಸ್ಯೆ ಇಲ್ಲ. ಅವ್ರಿಗೆ ಪತ್ರಿಕೋದ್ಯಮನ ಏನ್ ಬೇಕಾದ್ರೂ ಮಾಡ್ಬೋದು. ಪ್ರವೀಣ್ ಕುಮಾರ್ ಕಂಡ್ರೆ ಪತ್ರಿಕೋದ್ಯಮ ಬಿಟ್ಟರೆ ಬೇರೆ ಜೀವನನೇ ಇಲ್ಲ. ಶ್ರೀನಿವಾಸ ಅವ್ರಿಗೆ ಜೀವನ ಇಲ್ಲ. ಅಂದ್ರೆ ರಾಮಕೃಷ್ಣೇಗೌಡರಿಗಲ್ಲ, ಬೇರೆ ಬೇರೆ ವೃತ್ತಿಯ ನಾನು ಎಲ್ಲ ಕಡೆ ಹೋದಾಗ ಹೇಳ್ತೀನಿ, ಪತ್ರಿಕಾ ವೃತ್ತಿ ಸೇವಾ ವೃತ್ತಿ ಆಗಿರ್ತದೆ. ನೀವು ಬೇರೆ ವೃತ್ತಿಯನ್ನ ಜೊತೆಗೆ ಆಧರಿಸಿಕೊಂಡು ಸಮಾಜ ಒಪ್ಕೊಳ್ಳುವಂತ ಪರಿಸ್ಥಿತಿಯಲ್ಲಿ ನೀವು ಕರ್ತವ್ಯ ನಿರ್ವಹಿಸಿ. ಬೆಳಗ್ಗೆ ಮನೆಯಿಂದ ಎದ್ದು ಹೋಗುವಾಗ ಮೇಡಮ್ ಇಲ್ಲೇ ಇದ್ದಾರೆ, ನಾಟಿಕ ಸಂಬಳ ಬಂದು ನಾಟಿಕ ಚೆನ್ನಾಗಿರುತ್ತೆ, ತೊಂದರೆ ಇಲ್ಲ. ಆದ್ರೆ ಬೆಳಗ್ಗೆ ಒಬ್ಬ ಪತ್ರಕರ್ತ ಮನೆಯಿಂದ ಹೋಗುವಾಗ ಐರನ್ ಬಟ್ಟೆಯಿಂದ ಹೋಗ್ತಾನೆ, ಸಂಜೆ ವಾಪಸ್ ಬರ್ಬೇಕಾದ್ರೆ ಅವರ ಪರಿಸ್ಥಿತಿ ಐರನ್ ಬಟ್ಟೆ ಹೆಂಗೆ ಒಡಪಾಗಿರ್ತದೆ, ಜೀವನ ಕೂಡ ಅಷ್ಟೇ ಒಡಪಾಗಿರ್ತದೆ. ಹಾಗಾಗಿ ಪತ್ರಕರ್ತನ ಬದುಕು ಹಸನಾಗಬೇಕಾದ್ರೆ ನೀವು ಉಪ ವೃತ್ತಿಯನ್ನ ನೀವು ನಿರ್ವಹಣೆ ಮಾಡಬೇಕಂದ್ರೆ ಮಾತ್ರ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಾವು ಕೆಲಸ ಮಾಡೋರಿಗೆ ವೇತನ, ಎಲ್ಲವೂ ಕೂಡ ಕೊಡ್ತಾರೆ. ಆದ್ರೆ ಗ್ರಾಮಾಂತರ ಬಸ್ಸಲ್ಲಿ ತಾಲೂಕುಗಾರರಿಗೆ ಇವರ ಕಮಿಷನ್ ಬಿಟ್ರೆ ಬೇರೆ ಏನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥ ನಿಟ್ಟಿನಲ್ಲಿ ನೀವು ವೃತ್ತಿಯನ್ನ ಆಧರಿಸ್ಕೊಳ್ಳಿ, ನಿಮ್ಮ ಬದುಕನ್ನ ಹಸನ ಮಾಡ್ಕೊಳ್ಳಿ. ಒಂದು ಮಕ್ಕಳ ಶಿಕ್ಷಣ ಅಥವಾ ನಿಮ್ಮ ಕುಟುಂಬದ ಆರೋಗ್ಯ ಸಮಸ್ಯೆ ಬಂದಾಗ ನಿಮ್ಮ ಸಮಸ್ಯೆಗಳನ್ನ ಹತ್ಕೊಳ್ಳುವಂತ ಪರಿಸ್ಥಿತಿ ಬರುವ ಮೊದಲು ನೀವು ಸದೃಢ ಆಗಬೇಕಾಗಿದೆ. ಈ ನಿಟ್ಟಿನಲ್ಲಿ ನಮ್ಮೆಲ್ಲ ಪತ್ರಕರ್ತರುಗಳು ಬರೀ ಕೇರಳಕ್ಕೆ ಸೀಮಿತ ಅಲ್ಲ, ಇದು ಜಿಲ್ಲೆಯ ಅಥವಾ ರಾಜ್ಯದ ಎಲ್ಲ ಪತ್ರಕರ್ತರು ಕೂಡ ಅವಕಾಶವನ್ನ ಬಳಸ್ಕೋಬೇಕಾಗ್ತದೆ. ಇತ್ತೀಚೆಗೆ ರಾಜ್ಯ ಸಂಘ ಕೂಡ ಗ್ರಾಮೀಣ ಬಸ್ ಪಾಸ್ದು ಬಹಳಷ್ಟು ತೊಡಗುಗಳಿದ್ದು ಅದನ್ನ ಸರಿಪಡಿಸಿ ನಾವು ಕೂಡ ರಾಜ್ಯ ಸಮಿತಿ ನಾನು ಮುಂದೆ ಕೂಡ ಹೋದಾಗ ಬಹಳ ಚರ್ಚೆ ಮಾಡಿದ್ದೇವೆ. ಯಾವ ಸಂಪಾದಕರು ಕೂಡ ಪತ್ರವನ್ನ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅವರು ಕೂಡ ಕೆಲವು ನಿಯಮಗಳು ಇದ್ದಿರ್ತದೆ. ಅದರಲ್ಲಿ ಈಗ ಸಡಿಲಗೊಂಡಿದೆ. ಗ್ರಾಮೀಣ ಬಸ್ ಪಾಸ್ಗೆ ನೀವು ಸೇವಾ ಸುದ್ದಿಗಳಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಆ ಜಿಲ್ಲೆ ಹತ್ತಿರ ಓಡಾಡಲಿಕ್ಕೆ ಅವಕಾಶ ಆಗ್ತದೆ. ಅದನ್ನ ಬಳಕೆ ಮಾಡ್ಕೋಬಹುದು. ಅದರಲ್ಲೇನಾದ್ರು ನ್ಯೂನತೆಗಳು ಸಂಪಾದಕರುಗಳು ಪತ್ರ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಸಂದರ್ಭದಲ್ಲಿ ಬಂದ್ರೆ ಜಿಲ್ಲಾ ಸಂಘದ ಅಧ್ಯಕ್ಷತೆ ಅದನ್ನ ಖಂಡಿತವಾಗಿ ಅದನ್ನ ಬಗೆಹರಿಸುವಂತ ಕೆಲಸವನ್ನ ಮಾಡೋಣ. ಜೊತೆಗೆ ಯಾವುದೇ ಶುಭಾಶಯ
ಕೇಂದ್ರ ತಾಲೂಕು ಪತ್ರಕರ್ತರ ಸಂಘದ ಚುನಾವಣೆ ಇಡೀ ಮೈಸೂರು ಜಿಲ್ಲೆಯಲ್ಲಿ ಏನೋ ನಡೀತದೆ. ಕೆಲವರು ನಮ್ಮ ಸಂಘದ ಒಡಕನ್ನ ಸದಾ ಬಯಸುವಂಥವರು ಅಂದ್ಕೊಂಡಿದ್ರು. ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಭಾಳ ನುಣುಪಾಗಿ ಜಾಣದಿಂದ ನಮ್ಮ ಚುನಾವಣಾಧಿಕಾರಿಗಳ ಕಾಶ್ಮೀರವನ್ನು ನಿಯಂತ್ರಣ ಮಾಡಿ ಚುನಾವಣೆ ಸುಧಾರಿತವಾಗಿ ಮಾಡಲಿಕ್ಕೆ ಕಾರಣ ಅವರಿಗೆ ಮೈಸೂರು ಜಿಲ್ಲಾ ಸಂಘದ ಪರವಾಗಿ ಅಭಿನಂದಿಸ್ತೇವೆ. ಹಾಗೆ ಈಗ ಹೊಸದಾಗಿ ಆಯ್ಕೆ ಇರ್ತಕ್ಕಂಥ ಭಾಳ ಸೌಮ್ಯ ಸ್ವಭಾವದವರು, ಭಾಳಷ್ಟು ಸುದೀರ್ಘ ಕಾಲ ಪತ್ರಿಕಾ ಜೀವನದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಪಂಡಿತ್ ನಾಟಿಕರ್ ಸರ್ ಅವರಿಗೆ ಆತ್ಮೀಯಗಳಿರುವಂಥ ನಾಗೇಶ್ ಅವರು ಕೂಡ ನಾನು ಅಭಿನಂದಿಸ್ತಾ ಒಂದು ಮಾತು ಹೇಳೋದಿಷ್ಟ, ನಾನು ನನಗೂ ಅತ್ಯಂತ ಚಿಕ್ಕಮಕ್ಕಳು ನಾನು ಭಾಷಿದ್ದೇನೆ. ಸಂಘ ಯಾರ ಮನೆ ಆಸ್ತಿನೂ ಅಲ್ಲ, ಯಾರೂ ಆಸ್ತಿ ಮಾಡಲಿಕ್ಕೆ ಸದ್ಯ ಬರೋಲ್ಲ.